ಸ್ನೇಹಿತರೆ ನಮಸ್ಕಾರ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಚನ್ನಗಿರಿ ತಾಲೂಕು ಬಸವಾಪಟ್ಟಣದ ತಾಂಡ. ಸ್ನೇಹಿತರೆ, ಇಲ್ಲಿ ಗ್ರಾಮಾಭಿವೃದ್ಧಿ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆಯ ವಾತ್ಸಲ್ಯ ಅಂತಕ್ಕಂಥ ಯೋಜನೆಯಡಿ ಇಲ್ಲಿರ್ತಕ್ಕಂಥ ಸ್ನೇಹಿತರೆ ಬಸವರಾಜ್ ಅವರ ಸಹೋದರಿಯಾಗಿರ್ತಕ್ಕಂಥ ಭಾರತಿಬಾಯಿ ಈ ಇಬ್ಬರಿಗೋಸ್ಕರವಾಗಿ ವಾತ್ಸಲ್ಯ ಯೋಜನೆ ಅಡಿ ಈ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಚಿಕ್ಕದಾದ ಒಂದು ಕಿರಿದಾದಂತಹ ಒಂದು ಸುಂದರವಾದ ಮನೆಯನ್ನು ನಿರ್ಮಾಣವನ್ನು ಮಾಡಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ದಿವಸ ಅಂದರೆ ಎಲ್ಲರ ಒಂದು ನಾಗರಿಕರ ಸಮ್ಮುಖದಲ್ಲಿ, ಯೋಜನೆಯ ಸದಸ್ಯರ ಸಮ್ಮುಖದಲ್ಲಿ ಈ ದಿವಸ ದಾವಣಗೆರೆ ಜಿಲ್ಲಾ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ಲಕ್ಷ್ಮಣ್ ಸರ್ ಅವರು ಈ ದಿವಸ ಅವರಿಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಬನ್ನಿ ಸ್ನೇಹಿತರೆ ನೋಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರಲ್ಲ, ಈ ರುದ್ರ ಆಗಿರ್ತಕ್ಕಂಥ ಇವರಿಗೆ ವಾತ್ಸಲ್ಯ ಯೋಜನೆ ಅಡಿ ಈ ಮನೆಯನ್ನು ನಿರ್ಮಾಣ ಮಾಡಿ ಯೋಜನೆಯಿಂದ ಅವರಿಗೆ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ಬನ್ನಿ ಅವ್ರಿಗೆ ಏನಿಸ್ತದೆ ಅವರನ್ನು ಕೇಳಿ ನಾವು ತಿಳ್ಕೊಳ್ಳೋಣ. 2 ನಿಮಿಷ. ಸರ್ ನಮಸ್ಕಾರ. ನಿಮಗೆ ಈ ದಿವಸ ಏನು ಅನ್ನಿಸ್ತಾ ಇದೆ? ಸುಂದರವಾಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಯೋಜನೆಯಿಂದ. ಧರ್ಮಸ್ಥಳ ಮಹಾತ್ಮ ಮಹಾಸ್ವಾಮಿಯವರಿಗೆ ಶರಣಾರ್ಥಿ. ನಮ್ಮ ಸಾಹೇಬರು, ಲಕ್ಷ್ಮಣ ಸಾಹೇಬರು ಮತ್ತು ಇನ್ನು ನಮ್ಮ ಗಣ್ಯರು, ಊರಿನ ಪ್ರಮುಖರು ಎಲ್ಲ ನನಗೆ ಸಹಾಯ ಮಾಡಿದ್ದಾರೆ. ನಮ್ಮ ಯುವಕರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಯೋಜನೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಿ? ಯೋಜನೆಗೆ ಕೃತಜ್ಞತೆ. ನಿಮಗೆ ಸಂತೋಷ ಆಗಿದೆ? ಭಾಳ ಸಂತೋಷ ಆಗಿದೆ ಸ್ವಾಮಿ. ಧನ್ಯವಾದಗಳು. ಆಯ್ತು ಸ್ವಾಮಿ. ನೋಡಿ ಸ್ನೇಹಿತರೆ, ಈ ದಿವಸ ಇಷ್ಟೊಂದು ನಾಗರಿಕರ ಸಮ್ಮುಖದಲ್ಲಿ ಈ ಒಂದು ಸುಂದರವಾಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಬಸವರಾಜಪ್ಪ ಅವರಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಸ್ನೇಹಿತರೆ, ಹಲವಾರು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬರ್ತಕ್ಕಂಥ ಹಲವಾರು ಮೂಲ ಸೌಕರ್ಯಗಳ ಯೋಜನೆಯಲ್ಲಿ, ಅಂದರೆ ಸಮುದಾಯದ ಅಭಿವೃದ್ಧಿಗಾಗಿ ಯೋಜನೆ ಕೈಗೊಂಡಿರ್ತಕ್ಕಂಥ ಹಲವಾರು ಯೋಜನೆಗಳಲ್ಲಿ ವಾತ್ಸಲ್ಯ ಅಂತಕ್ಕಂಥ ಒಂದು ಯೋಜನೆಯು ಕೂಡ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಯೋಜನೆ ಆಗಿದೆ. ಸ್ನೇಹಿತರೆ, ಈ ಯೋಜನೆಯ ಉದ್ದೇಶ ಏನಂತ ಹೇಳಿದ್ರೆ, ನಿರ್ಗತಿಕರಾಗಿರ್ತಕ್ಕಂಥವರಿಗೆ ಅವರದೇ ಆಗಿರ್ತಕ್ಕಂಥ ನಿವೇಶನ ಇರಬೇಕು. ಆ ನಿವೇಶನ ಅವರ ಹೆಸರಿನಲ್ಲಿರಬೇಕು. ಅಂಥವರಿಗೆ ಒಂದು ಸಮುದಾಯವನ್ನು ಒಳಗೊಂಡಂತೆ ಅವರಿಗೆ ಸುಂದರವಾಗಿರ್ತಕ್ಕಂಥ ಚಿಕ್ಕದಾದ ಒಂದು ಸುಂದರವಾದ ಮನೆಯನ್ನು ನಿರ್ಮಾಣ ಮಾಡಿ ಅವರಿಗೆ ಕೊಡುವಂತಹ ಒಂದು ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ಸ್ನೇಹಿತರೆ, ಯಾರೆಲ್ಲ ನಿರ್ಗತಿಕರಿದ್ದಾರೆ ಅವರಿಗೆ ನಿವೇಶನ ಇದ್ದರೆ ಅವರಿಗೆ ಅವ್ರ ಮನೆಯನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಅಂಥವರಿಗೆ ಮತ್ತು ಹಲವಾರು ನಿರ್ಗತಿಕರಿಗೆ ಮಾಸಾಶನವನ್ನು ಕೂಡ ಇದುವರೆಗೂ ಕೂಡ ನೀಡ್ತಾ ಬಂದಿದೆ, ಮುಂದೆನೂ ಕೂಡ ನೀಡ್ತಾ ಇದೆ. ಅಂಥದ್ರಲ್ಲಿ ಈ ಬಸವರಾಜಪ್ಪ ಮತ್ತು ಅವರ ಸಹೋದರಿಯಾಗಿರ್ತಕ್ಕಂಥ ಭಾರತಿಬಾಯಿ ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದಷ್ಟೇ ಅಲ್ಲ ಸ್ನೇಹಿತರೆ, ಅವರಿಗೆ ಅವರ ಅಭಿವೃದ್ಧಿ ಬೇಕಾಗಿರ್ತಕ್ಕಂಥ ಮೂಲ ಪರಿಕರಗಳ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡುವುದರ ಜೊತೆಗೆ ಅವರಿಗೆ ಪ್ರತಿ ತಿಂಗಳು ಕೂಡ ಮಾಸಾಶನವನ್ನು ಇಬ್ಬರಿಗೂ ಕೂಡ ನೀಡ್ತಾ ಬಂದಿದೆ. ಹಾಗಾಗಿ ಎಲ್ಲರ ಪರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾವು ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆ ಏನಿಸ್ತದೆ ಈ ಮೂಲಕ ಕಾಮೆಂಟ್ ಮಾಡಿ ದಯವಿಟ್ಟು ನಮಗೆ ತಿಳಿಸಿ. ಧನ್ಯವಾದಗಳು.